ಹಾಯ್ ಹಲೋ ಎವ್ರಿಬಡಿ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಸ್ನೇಹಿತರೆ, ಇವತ್ತಿನ ಸೆಷನ್ ಏನಪ್ಪ ಅಂದರೆ ಸೆಕೆಂಡ್ ಪಿ ಯು ಸಿ ಅಕೌಂಟೆನ್ಸಿ. ಈಗ ಆಲ್ರೆಡಿ ಥಂಬ್ನೇಲ್ನಲ್ಲಿ ಕೂಡ ನೋಡಿರ್ತೀರಿ. ಸೆಕೆಂಡ್ ಪಿ ಯು ಸಿ ಅಕೌಂಟೆನ್ಸಿನಲ್ಲಿ ಬರುವಂತಹ ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್ ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ 12 ಮಾರ್ಕ್ಸ್. ನಾನು 12 ಮಾರ್ಕ್ಸ್ ಲರ್ನಿಂಗ್ ಸ್ಟ್ರಾಟಜಿ ವಿಡಿಯೋ ಸೆಷನನ್ನು ಮಾಡಿದಾಗ ನಿಮ್ಮ ಮೊದಲನೇ ಚಾಯ್ಸ್ನ ಶೇರ್ ಕ್ಯಾಪಿಟಲ್ ಆಗಿರಬೇಕು ಅಂತ ಹೇಳಿದ್ನಿ. 12 ಮಾರ್ಕ್ಸಿನ ಪ್ರಶ್ನೆಗಳು ಅವ್ರು ನಿಮಗೆ ಕೇಳೋದು 6, ನೀವು ಆನ್ಸರ್ ಮಾಡಬೇಕಾಗಿರೋದು 3. ಆ 3 ಆನ್ಸರ್ಗಳಲ್ಲಿ ನಿಮ್ಮ ಮೊದಲನೇ ಚಾಯ್ಸ್, ಮೊದಲನೇ ಆನ್ಸರ್ ಶೇರ್ ಕ್ಯಾಪಿಟಲ್ ಆಗಿರಬೇಕು. ಹಾಗಾಗಿ ಶೇರ್ ಕ್ಯಾಪಿಟಲನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತೇಳಿ ಇವತ್ತಿನ ಸೆಷನ್ ತೊಗೊಂಡ್ಬರ್ತಾ ಇದ್ದೀನಿ. ಮಾಡೆಲ್ ಕ್ವಶನ್ ಪೇಪರ್ 2024-25 ಅಂದರೆ ಇದೇ ಶೈಕ್ಷಣಿಕ ವರ್ಷದ ಮಾಡೆಲ್ ಕ್ವಶನ್ ಪೇಪರ್ 2 ಎರಡನೇ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿರುವಂತಹ ಎಕ್ಸೆಸ್ ಅಪ್ಲಿಕೇಶನ್ ಮನಿ ರೀಫಂಡ್. ಎಕ್ಸೆಸ್ ಅಪ್ಲಿಕೇಶನ್ ಮನಿ ಬಂದಾಗ ಅದನ್ನು ಯಾವ ರೀತಿ ರಿಫಂಡ್ ಮಾಡಬೇಕು, ಯಾವ ರೀತಿ ಜರ್ನಲ್ ಎಂಟ್ರೀಸ್ ಮಾಡಬೇಕು ಅಂತೇಳಿ ಇವತ್ತಿನ ಸೆಷನಲ್ಲಿ ಎಲ್ಲ ಚರ್ಚೆಗಳನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ದಯಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೀವು ಸೆಷನನ್ನು ನೋಡಿದಾಗ ಬಹಳ ಚೆನ್ನಾಗಿ ನಿಮಗೆ ಅರ್ಥ ಆಗ್ತದೆ. ಕಟ್ಟಿಟ್ಟ ಬುತ್ತಿ ಅದ ರೀ, ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಸಿಂಪಲ್ ಆನ್ಸರ್ ಇದಾಗಿರ್ತದೆ. ಸೊ ಮೊದಲನೇ ಚಾಯ್ಸನ್ನು ಇದಾಗಿರಬೇಕು. ಹಾಗಾಗಿ ವಿಡಿಯೋ ಸೆಷನನ್ನು ದಂಡಿ ತನಕ ಕಂಪ್ಲೀಟಾಗಿ ಕೊನೆ ತನಕ ನೋಡಿ ಅಂತ ಹೇಳ್ತೀನಿ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇನ್ಸ್ಟಾಗ್ರಾಮನ್ನು ಕೂಡ ಫಾಲೋ ಮಾಡ್ಬೋದು, ಟೆಲಿಗ್ರಾಮ್ ಗ್ರೂಪನ್ನು ಕೂಡ ಜಾಯ್ನ್ ಆಗ್ಬೋದು, ವಾಟ್ಸಪ್ ಗ್ರೂಪನ್ನು ಕೂಡ ಜಾಯ್ನ್ ಆಗ್ಬೋದು. ಎಲ್ಲದರ ಲಿಂಕ್ ಅಲ್ಲೇ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಸಿಗ್ತದೆ. ಸೊ ತಡ ಮಾಡದೆ ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇಸ್ ಸೆಷನ್. ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಓಕೆ ಸ್ನೇಹಿತರೆ, ನಾವು ಮೊದಲಿಗೆ ಶೇರ್ ಕ್ಯಾಪಿಟಲ್ ಯಾವ ರೀತಿ ಎಂಟ್ರೀಸ್ ಮಾಡಬೇಕು ಅನ್ನೋದನ್ನು ಬೇಸಿಕ್ಸನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳುವ. ಅದಾದ ನಂತರ ನಾವು ಪ್ರಾಬ್ಲಮ್ಸ್ಗಳಿಗೆ ಹೋಗ್ತೀನಿ. ಪ್ರಾಬ್ಲಮನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನೋಡುವ. ಓಕೆನಾ? ಸೊ ಈಗ ಇಲ್ಲಿ ಏನು ಮಾಡಬೇಕು ಅಂದರೆ ದೇರ್ ಆರ್ 3 ಸ್ಟೇಜಸ್. ಶೇರ್ ಕ್ಯಾಪಿಟಲನ್ನು ನಾವು ಇಶ್ಯೂ ಮಾಡಬೇಕಾದ್ರೆ, ಶೇರ್ಸನ್ನು ಇಶ್ಯೂ ಮಾಡಬೇಕಾದ್ರೆ 3 ಸ್ಟೇಜ್ಗಳಲ್ಲಿ ಪಾರಾಗಿ ಹೋಗಬೇಕಾಗ್ತದೆ. ಆ್ಯಂಡ್ ಆ 3 ಸ್ಟೇಜಸ್ ಯಾವುವು ಅನ್ನೋದನ್ನು ಫಸ್ಟ್ ನೋಡುವ. ಮೊದಲನೇ ಸ್ಟೇಜ್ ಯಾವುದಪ್ಪ ಅಂದರೆ ಅಪ್ಲಿಕೇಶನ್ ಸ್ಟೇಜ್ ಅಂತ ಕರಿತೀವಿ. ಅಪ್ಲಿಕೇಶನ್ ಸ್ಟೇಜ್ ಮೇಲೆ ಪಾಸಾಗಿ ಹೋಗಬೇಕು. ಇನ್ನು ಎರಡನೇ ಸ್ಟೇಜ್ ಯಾವುದಪ್ಪ ಅಂದರೆ ಅಲಾಟ್ಮೆಂಟ್ ಸ್ಟೇಜ್ ಅಂತ ಕರಿತೀವಿ. ಆ್ಯಂಡ್ ಥರ್ಡ್ ಸ್ಟೇಜ್ ಇಸ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಂತ ಕರಿತೀವಿ. ಸೊ ಈ ರೀತಿ 3 ಸ್ಟೇಜ್ಗಳ ಮೇಲೆ ಏನಾಗ್ತದಪ್ಪ ಅಂದರೆ ಆ ಒಂದು ಜರ್ನಲ್ ಎಂಟ್ರೀಸ್ಗಳು ಪಾಸ್ ಆಗಬೇಕು. ಈಗ ಅಪ್ಲಿಕೇಶನ್ ಸ್ಟೇಜ್ ಮೇಲೆ ದೇರ್ ಆರ್ 2 ಎಂಟ್ರೀಸ್. ಅಪ್ಲಿಕೇಶನ್ ಸ್ಟೇಜ್ ಮೇಲೆ 2 ಎಂಟ್ರಿಗಳನ್ನು ಮಾಡ್ತೀವಿ. ನಂಬರ್ 1 ಆಮೇಲೆ ನಂಬರ್ 2. ಅಲಾಟ್ಮೆಂಟ್ ಮೇಲೆ ಎಂಟ್ರಿ ನಂಬರ್ 3, ಎಂಟ್ರಿ ನಂಬರ್ 4. ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮೇಲೆ ಎಂಟ್ರಿ ನಂಬರ್ 5 ಆ್ಯಂಡ್ ಎಂಟ್ರಿ ನಂಬರ್ 6. ಪ್ರತಿಯೊಂದು ಸ್ಟೇಜಸ್ ಮೇಲೆ 2 ಎಂಟ್ರೀಸ್ಗಳನ್ನು ನಾವೇನು ಮಾಡ್ತೀವಪ್ಪ ಅಂದರೆ ಮಾಡ್ಕೋಂತ ಹೋಗುವಂತಹ ಕೆಲಸವನ್ನು ಮಾಡ್ತೀವಿ. ಕರೆಕ್ಟಾ? ಸೊ ಈ ರೀತಿ ನಾವೇನು ಮಾಡಬೇಕು, ಪ್ರತಿಯೊಂದು ಸ್ಟೇಜ್ ಮೇಲೆ 2 ಎಂಟ್ರಿ ಅಂದರೆ 6 ಎಂಟ್ರೀಸ್ಗಳದು. ಇನ್ನು ಎಂಟ್ರಿ ನಂಬರ್ 7 ಈಸ್ ರಿಲೇಟೆಡ್ ವಿತ್ ಫಾರ್ಫೀಚರ್, ಎಂಟ್ರಿ ನಂಬರ್ 8 ಈಸ್ ರಿಲೇಟೆಡ್ ವಿತ್ ರೀ ಇಶ್ಯೂ, ಆ್ಯಂಡ್ ಎಂಟ್ರಿ ನಂಬರ್ 9 ಈಸ್ ರಿಲೇಟೆಡ್ ವಿತ್ ಫೈಂಡಿಂಗ್ ದಿ ಬ್ಯಾಲೆನ್ಸ್ ಇನ್ ಫಾರ್ಫೀಚರ್ ಅಕೌಂಟ್. ಅದನ್ನು ನಾನು ಜರ್ನಲ್ ಎಂಟ್ರಿ ಮಾಡಬೇಕಾದ್ರೆ ಹೇಳ್ತೀನಿ ಯಾವ ರೀತಿ ಮಾಡಬೇಕು ಅಂತ. ಸೊ ಮೊದಲಿಗೆ ಇವು 6 ಎಂಟ್ರೀಸ್ಗಳನ್ನು ಪರ್ಫೆಕ್ಟ್ ಮಾಡಿರಿ. ಬಿಕಾಸ್ ಯಾವುದೇ ಪ್ರಶ್ನೆ ಬರಲಿ ಈ 6 ಎಂಟ್ರೀಸ್ಗಳನ್ನು ಕಂಪಲ್ಸರಿ ಮಾಡಲೇಬೇಕು. ಈಗ ನಾವಿಲ್ಲಿ ಏನು ಮಾಡಬೇಕು ಅನ್ನೋದನ್ನು ನೋಡೋದಾದರೆ ಮೊದಲಿಗೆ ಅಪ್ಲಿಕೇಶನ್ ಅಮೌಂಟನ್ನು ರಿಸೀವ್ ಮಾಡಬೇಕಾಗ್ತದೆ. ಕರೆಕ್ಟಾ? ಸೊ ಅದಕ್ಕೆ ನಾವೆಂತ ಕರಿತೀವಿ, ರಿಸೀವ್ ಮಾಡಬೇಕು. ರಿಸೀವ್ ಮಾಡಿದ ನಂತರ ಅದನ್ನು ಟ್ರಾನ್ಸ್ಫರ್ ಮಾಡಬೇಕು. ಅಲಾಟ್ಮೆಂಟ್ ಯಾವ ರೀತಿ ಆಗ್ತದೆ ಅಂದರೆ ಫಸ್ಟ್ ಡ್ಯೂ ಮಾಡ್ತೀವಿ. ಡ್ಯೂ ಮಾಡಿದ ನಂತರ ಅದನ್ನು ರಿಸೀವ್ ಮಾಡ್ತೀವಿ. ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅದನ್ನು ಕೂಡ ಡ್ಯೂ ಮಾಡ್ತೀವಿ. ಅದಾದ ನಂತರ ಅದನ್ನು ರಿಸೀವ್ ಮಾಡ್ತೀವಿ. ಸೊ ಈ ರೀತಿ ಫಸ್ಟು ರಿಸೀವ್ ಮಾಡಬೇಕು, ಟ್ರಾನ್ಸ್ಫರ್ ಮಾಡಬೇಕು, ಡ್ಯೂ ಮಾಡಬೇಕು, ರಿಸೀವ್ ಮಾಡಬೇಕು, ಮತ್ತೆ ಡ್ಯೂ ಮಾಡಬೇಕು, ಮತ್ತೆ ರಿಸೀವ್ ಮಾಡಬೇಕು. ಮೊದಲ 2ನೇ ಎಂಟ್ರಿ ರಿಲೇಟೆಡ್ ವಿತ್ ಅಪ್ಲಿಕೇಶನ್, 2 ಎಂಟ್ರಿ ರಿಲೇಟೆಡ್ ವಿತ್ ಅಲಾಟ್ಮೆಂಟ್, ಇವು 2 ಎಂಟ್ರಿ ರಿಲೇಟೆಡ್ ವಿತ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಸ್ಟೇಜ್. ಈಗ ಎಲ್ಲೆಲ್ಲಿ ರಿಸೀವ್ ಅಂತದ, ರಿಸೀವ್ ಅಂದರೆ ನೀವು ಕ್ಯಾಶನ್ನು ರಿಸೀವ್ ಮಾಡ್ತಾ ಇದ್ರಿ. ಆ್ಯಂಡ್ ಜರ್ನಲ್ ಎಂಟ್ರಿ ರೂಲ್ಸ್ ಅದ, ಡೆಬಿಟ್ ವಾಟ್ ಕಮ್ಸ್ ಇನ್. ಇಲ್ಲಿ ಏನು ಕಮ್ಸ್ ಇನ್? ಕ್ಯಾಶ್. ಹಾಗಾಗಿ ನಾವು ಕ್ಯಾಶ್ ಬರೆಯುವಂತಹ ಜಾಗದಲ್ಲಿ ಬ್ಯಾಂಕ್ ಅಂತ ಬರಿತೀವಿ. ಸೊ ಎಲ್ಲ ಕಡೆ ಯಾವ ಅಕೌಂಟ್ ಡೆಬಿಟ್ ಆಗಬೇಕಪ್ಪ ಅಂದರೆ
ಬ್ಯಾಂಕ್ ಅಕೌಂಟ್ ಡೆಬಿಟ್ ಆಗಬೇಕು. ವೆನ್ ಎವರ್ ಯು ಆರ್ ರಿಸೀವಿಂಗ್ ಕ್ಯಾಶ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಆಗಬೇಕ್ರಿ. ಸೊ ಇಲ್ಲಿ ಅಪ್ಲಿಕೇಶನ್ ರಿಸೀವ್ ಮಾಡ್ತಾ ಇದ್ದೀವಿ, ಬ್ಯಾಂಕ್ ಅಕೌಂಟ್ ಡೆಬಿಟ್. ಅಲಾಟ್ಮೆಂಟ್ ರಿಸೀವ್ ಮಾಡ್ತಾ ಇದ್ದೀವಿ, ಬ್ಯಾಂಕ್ ಅಕೌಂಟ್ ಡೆಬಿಟ್. ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ರಿಸೀವ್ ಮಾಡ್ತಾ ಇದ್ದೀವಿ, ಬ್ಯಾಂಕ್ ಅಕೌಂಟ್ ಡೆಬಿಟ್. ಸೊ ಈ ರೀತಿ ಎಲ್ಲೆಲ್ಲಿ ರಿಸೀವ್ ಅದೋ ಅಲ್ಲೆಲ್ಲ ಬ್ಯಾಂಕ್ ಅಕೌಂಟ್ ಡೆಬಿಟ್ ಆಗಬೇಕು. ಆ್ಯಂಡ್ ವೆರಿ ಸಿಂಪಲ್, ಏನು ರಿಸೀವ್ ಮಾಡ್ತಾ ಇದ್ದೀರಿ ಅಪ್ಲಿಕೇಶನ್, ಸೊ ಅಪ್ಲಿಕೇಶನ್ ಅಕೌಂಟ್ ಕ್ರೆಡಿಟ್ ಆಗ್ತದೆ. ಇಲ್ಲಿ ಏನು ರಿಸೀವ್ ಮಾಡ್ತಾ ಇದ್ದೀರಿ ಅಲಾಟ್ಮೆಂಟ್, ಸೊ ಅಲಾಟ್ಮೆಂಟ್ ಕ್ರೆಡಿಟ್ ಆಗ್ತದೆ. ಇಲ್ಲೇನು ರಿಸೀವ್ ಮಾಡ್ತಾ ಇದ್ದೀರಿ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್, ಸೊ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಕ್ರೆಡಿಟ್ ಆಗ್ತದೆ. ವೆರಿ ಸಿಂಪಲ್. ಎರಡು ಒಂದು ಸ್ಟೇಜ್, ಇವೆರಡು ಒಂದು ಸ್ಟೇಜ್, ಇವೆರಡು ಒಂದು ಸ್ಟೇಜ್. ಸೊ 3 ಸ್ಟೇಜ್ಗಳಲ್ಲಿ ಮಾಡ್ತಾ ಇದ್ದೀವಿ. 3 ಸ್ಟೇಜ್ಗಳಲ್ಲಿ ರಿಸೀವ್ ಬರ್ತಾ ಇದೆ, ಎಲ್ಲೆಲ್ಲ ಕಡೆ ಬ್ಯಾಂಕ್ ಆಗ್ತಾ ಇದೆ. ಎಲ್ಲಿ ನೀವು ಏನು ರಿಸೀವ್ ಮಾಡ್ತಾ ಇದೆ ಅದೇ ಕ್ರೆಡಿಟ್ ಆಗಬೇಕು. ಓಕೆ, ಈಗ ಏನನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ನಾವು, ಶೇರ್ ಅಪ್ಲಿಕೇಶನ್ ಮನಿಯನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಹಾಗಾಗಿ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಆಗಬೇಕು. ಏನು ಡ್ಯೂ ಮಾಡ್ತಾ ಇದ್ದೀರಿ, ಯಾವ ಸ್ಟೇಜ್ ಇದು, ಅಲಾಟ್ಮೆಂಟ್. ಏನು ಡ್ಯೂ ಮಾಡ್ತಾ ಇದ್ದೀರಿ, ಅಲಾಟ್ಮೆಂಟ್. ಅಲಾಟ್ಮೆಂಟ್ ಡೆಬಿಟ್ ಆಗ್ತದೆ. ಏನು ಡ್ಯೂ ಮಾಡ್ತಾ ಇದ್ದೀರಿ, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಸೊ ಹಾಗಾಗಿ ಏನು ಡೆಬಿಟ್ ಆಗಬೇಕಲ್ಲಿ ಡ್ಯೂ ಮಾಡುವಂತಹ ಸಂದರ್ಭದಲ್ಲಿ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ವೆರಿ ಸಿಂಪಲ್, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅದೇ ಡೆಬಿಟ್ ಆಗ್ತದೆ. ಅರ್ಥ ಆಯ್ತಾ? ಸೊ ಡ್ಯೂ ಫಸ್ಟ್ ಇಲ್ಲಿ ಏನು ಮಾಡ್ತಾ ಇದ್ದೀರಿ, ಟ್ರಾನ್ಸ್ಫರ್ನಲ್ಲಿ ಅಪ್ಲಿಕೇಶನನ್ನು ಡ್ಯೂ ಅಪ್ಲಿಕೇಶನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಹಾಗಾಗಿ ಅಪ್ಲಿಕೇಶನ್. ಏನು ಡ್ಯೂ ಮಾಡ್ತಾ ಇದ್ದೀವಿ, ಎಂಟ್ರಿ ನಂಬರ್ 5ನಲ್ಲಿ ಅಲಾಟ್ಮೆಂಟನ್ನು ಡ್ಯೂ ಮಾಡ್ತಾ ಇದ್ದೀವಿ. ಹಾಗಾಗಿ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಆಗ್ತದೆ. ಆಮೇಲೆ ಲಾಸ್ಟ್ ಸ್ಟೇಜ್, 3ನೇ ಸ್ಟೇಜ್ನಲ್ಲಿ ಏನು ಡ್ಯೂ ಮಾಡ್ತಾ ಇದ್ದೀವಿ, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಹಾಗಾಗಿ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್ ಆಗಬೇಕು. ಇನ್ನು 3 ಕ್ರೆಡಿಟ್ ಜಾಗ ಉಳಿದು, ಅಲ್ಲೆಲ್ಲ ಏನು ಕ್ರೆಡಿಟ್ ಆಗಬೇಕಪ್ಪ ಅಂದರೆ ಶೇರ್ ಕ್ಯಾಪಿಟಲ್, ಶೇರ್ ಕ್ಯಾಪಿಟಲ್, ಶೇರ್ ಕ್ಯಾಪಿಟಲ್. ವೆರಿ ಸಿಂಪಲ್. ಈ ರೀತಿ ನೀವು 6 ಎಂಟ್ರೀಸ್ಗಳನ್ನು ಪರ್ಫೆಕ್ಟ್ ಮಾಡಬೇಕು. ಅಂದಾಗ ನೀವು 12 ಅಂಕಗಳ ಪ್ರಶ್ನೆಯನ್ನು ತುಂಬ ಸಲೀಸಾಗಿ ಮಾಡ್ಬೋದು. ಅಪ್ಲಿಕೇಶನ್ ಸ್ಟೇಜ್, ಅಲಾಟ್ಮೆಂಟ್ ಸ್ಟೇಜ್, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಸ್ಟೇಜ್. ಅಪ್ಲಿಕೇಶನ್ ಮೇಲೆ 2 ಎಂಟ್ರಿ, ಅಲಾಟ್ಮೆಂಟ್ ಮೇಲೆ 2 ಎಂಟ್ರಿ, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮೇಲೆ 2 ಎಂಟ್ರಿ. ಮೊದಲ ಎಂಟ್ರಿ, ಇಲ್ಲಿ 2 ಎಂಟ್ರಿ ಯಾವುದೇ ರೀತಿ ರಿಸೀವ್ ಮಾಡಬೇಕು, ಟ್ರಾನ್ಸ್ಫರ್ ಮಾಡಬೇಕು. ಡ್ಯೂ, ರಿಸೀವ್, ಡ್ಯೂ, ರಿಸೀವ್. ಏನು ರಿಸೀವ್ ಮಾಡ್ತಾ ಇದ್ದೀರಿ, ಕ್ಯಾಶ್, ಕ್ಯಾಶ್, ಕ್ಯಾಶ್ ಅಂದರೆ ಕ್ಯಾಶ್ ಜಾಗದಲ್ಲಿ ಬ್ಯಾಂಕ್ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಏನು ರಿಸೀವ್ ಮಾಡ್ತಾ ಇದ್ದೀರಿ, ಆ್ಯಕ್ಚುಲಿ ಅಪ್ಲಿಕೇಶನ್, ಅಪ್ಲಿಕೇಶನ್ ಕ್ರೆಡಿಟ್. ಇಲ್ಲಿ ಏನು ರಿಸೀವ್ ಮಾಡ್ತಾ ಇದ್ದೀರಿ, ಅಲಾಟ್ಮೆಂಟ್, ಅಲಾಟ್ಮೆಂಟ್ ಕ್ರೆಡಿಟ್. 3ನೇ ಸ್ಟೇಜ್ದಾಗ ಏನು ರಿಸೀವ್ ಮಾಡ್ತಾ ಇದ್ದೀರಿ, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಕ್ರೆಡಿಟ್. ವೆರಿ ಸಿಂಪಲ್. ಏನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಿ, ಫಸ್ಟ್ ಸ್ಟೇಜ್ ಅಪ್ಲಿಕೇಶನ್, ಅಪ್ಲಿಕೇಶನ್ ಡೆಬಿಟ್. ಏನು ಡ್ಯೂ ಮಾಡ್ತಾ ಇದ್ದೀರಿ, ಅಲಾಟ್ಮೆಂಟ್, ಅಲಾಟ್ಮೆಂಟ್ ಡೆಬಿಟ್. ಏನು ಡ್ಯೂ ಮಾಡ್ತಾ ಇದ್ದೀರಿ, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್, ಸೊ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಡೆಬಿಟ್. ಸೊ ಆಮೇಲೆ ಅಲ್ಲೆಲ್ಲ ಉಳಿದ ಜಾಗದಲ್ಲಿ ಶೇರ್ ಕ್ಯಾಪಿಟಲ್ ಅಂತ ಆಗ್ತದೆ. ಸೊ ಈ ರೀತಿ 6 ಎಂಟ್ರೀಸ್ಗಳನ್ನು ಪರ್ಫೆಕ್ಟ್ ಮಾಡಬೇಕು. ವೆರಿ ಸಿಂಪಲ್ ಆ್ಯಂಡ್ ಶಾರ್ಟ್ಕಟ್ ಟೆಕ್ನಿಕ್ ಇದು. ಸೊ ಈಗ ನಾನು ಏನು ಮಾಡ್ತೀನಿ, ಒಂದು ಕ್ವಶನ್ ಅಂತ ತೊಗೊಂಡ್ಬರ್ತಾ ಇದ್ದೀನಿ. ಮಾಡೆಲ್ ಕ್ವಶನ್ ಪೇಪರ್ನಲ್ಲಿರುವಂಥದ್ದು ಮಾಡೆಲ್ ಕ್ವಶನ್ ಪೇಪರ್ 2 24-25ನೇ ಶೈಕ್ಷಣಿಕ ವರ್ಷ. ಆನ್ಯುವಲ್ ಎಕ್ಸಾಮ್ ಅದೇ ಮಾಡೆಲ್ ಕ್ವಶನ್ ಪೇಪರ್ 2024-25 ದಿಸ್ ಇಯರ್ ಇಟ್ ಸೆಲ್ಫ್. ಸೊ ದಿಸ್ ಈಸ್ ಗಿವನ್ for your kind information. This is also your updated and revised syllabus. 40% difficulty increase ಮಾಡಿರುವಂಥ ಕ್ವಶನ್ ಪೇಪರ್ ಇದು, ಮಾಡೆಲ್ ಕ್ವಶನ್ ಪೇಪರ್ 2. ಇಲ್ಲಿ ಬರುವಂತಹ ಕ್ವಶನ್ ನಂಬರ್ 29 ನಾನು ಮಾಡ್ತಾ ಇದ್ದೀನಿ. ಯಾವುದು, ಕ್ವಶನ್ ನಂಬರ್ 29. ನಾನು ಒಂದು ಸ್ವಲ್ಪ ಕ್ಯಾಮ್ರಾ ಕೆಳಗಡೆ ತಗೋತೀನಿ, ಬಿಕಾಸ್ ಇನ್ನಷ್ಟು ನಿಮಗೆ ಕ್ಲಿಯರ್ ಆಗಿ ಅದು ಕಾಣಲಿ ಅಂತೇಳಿ. ಪ್ರಶ್ನೆ ಸಂಖ್ಯೆ 29. ಕೃಪಾ ಕಂಪನಿ ಲಿಮಿಟೆಡ್ ಇಶ್ಯೂಡ್ 20,000 equity shares of ₹10 each. 10 ರೂಪಾಯಿ ಒಂದು ಶೇರ್, 20,000 ಶೇರ್ಸನ್ನು ಇಶ್ಯೂ ಮಾಡ್ತಾ ಇದ್ದಾರೆ. ಅಮೌಂಟ್ ವಾಸ್ 3 ಸ್ಟೇಜ್ ಅಂತ ಹೇಳಿದ್ನಿ. ಸೊ ಇಲ್ಲೂ ಕೂಡ ಕಂಪಲ್ಸರಿ ಎಕ್ಸಾಮ್ನಲ್ಲಿ 3 ಸ್ಟೇಜ್ ಇರಬೇಕು ರೀ. ಅಪ್ಲಿಕೇಶನ್ 2 ರೂಪಾಯಿ, ಅಲಾಟ್ಮೆಂಟ್ 3 ರೂಪಾಯಿಗಳು, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮೇಲೆ 5 ರೂಪಾಯಿ. ಸೊ 2, 3, 5, 5 + 5 10. ಎಲ್ಲ ಕೂಡಿಸಿದಾಗ ಒಂದು ಶೇರಿನ ಬೆಲೆ 10. ಆ 10ಅನ್ನು 3 ರೀತಿ ಡಿವೈಡ್ ಮಾಡ್ತಾ ಇದ್ದಾರೆ, ಅಪ್ಲಿಕೇಶನ್, ಅಲಾಟ್ಮೆಂಟ್ ಮತ್ತು ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಓಕೆ, 20,000 ನಾವು ಇಶ್ಯೂ ಮಾಡಿದ್ದು, ಬಟ್ ಅಪ್ಲಿಕೇಶನ್ ನಾವು ರಿಸೀವ್ ಮಾಡಿರೋದು 25,000 ಶೇರ್ಸ್. ಯು ಹ್ಯಾವ್ ಇಶ್ಯೂಡ್ ಓನ್ಲಿ 20,000 ಬಟ್ ಯು ಆರ್ ರಿಸೀವಿಂಗ್ 25. ಇನ್ ದ ಸೆನ್ಸ್ 5,000 shares you are receiving extra. Extra is nothing but called as excess. ಎಕ್ಸ್ಟ್ರಾಗನ್ನ ಏನಂತ ಕರಿತೀವಿ, ಎಕ್ಸೆಸ್. ಹಾಗಾಗಿ ನಿಮ್ಮ ಎಕ್ಸಾಮ್ಗೆ ಈ ಎಕ್ಸೆಸ್ ಅಪ್ಲಿಕೇಶನ್ ಮನಿ ಬರುವಂತಹ ಸಾಧ್ಯತೆ ಜಾಸ್ತಿ ಇದೆ. ಬಿಕಾಸ್ ಇದು ಇಲ್ಲಿ ತನಕ ಎಲ್ಲೂ ಕೇಳಿಲ್ಲ. ಇಲ್ಲಿ ತನಕ ಇಶ್ಯೂ ಆಫ್ ಶೇರ್ಸ್ ಅಟ್ ಪ್ರೀಮಿಯಮ್, ಫಾರ್ ಫೀಚರ್ ಮತ್ತು ರೀ ಇಶ್ಯೂ ಆ ರೀತಿ ಬರ್ತಾ ಇತ್ತು. ಬಟ್ ಮಾಡಲ್ ಕ್ವಶನ್ ಪೇಪರ್ಸ್ಗಳನ್ನ ಗಮನಿಸಿದಾಗ, ಕ್ವಶನ್ ಪೇಪರ್ ಡಿಫಿಕಲ್ಟಿ ಲೆವೆಲ್ ಹೆಚ್ಚು ಮಾಡಿದಾಗ ಇಲ್ಲಿ ಏನು ಕೇಳ್ತಾ ಇದ್ದಾರೆ, ಎಕ್ಸೆಸ್ ಅಪ್ಲಿಕೇಶನ್ ಕೇಳ್ತಾ ಇದ್ದಾರೆ. 20,000 ಮಾತ್ರ ಇಶ್ಯೂ ಮಾಡಿರೋದು, ಬಟ್ ಎಕ್ಸ್ಟ್ರಾ 5,000 ಜಾಸ್ತಿ ಬಂದದೆ. ಅದನ್ನು ಏನು ಮಾಡಬೇಕು, ಇಲ್ಲಿ ಬರ್ದಾರ ನೋಡ್ರಿ, ಎಕ್ಸೆಸ್ ಅಪ್ಲಿಕೇಶನ್ಸ್ ಅನ್ನು ಏನು ಮಾಡಬೇಕು, ರಿಜೆಕ್ಟ್ ಮಾಡ್ತಾ ಇದ್ದಾರೆ. ರಿಜೆಕ್ಟ್ ಮಾಡಿ ಅದನ್ನ ಏನು ಮಾಡ್ತಾ ಇದ್ದಾರೆ, ಆ ಮನಿಯನ್ನು ರೀಫಂಡ್ ಮಾಡ್ತಾ ಇದ್ದಾರೆ.
ರೀಫಂಡ್ ಮಾಡಿ. ಆಲ್ ದ ಮನಿ ವಾಸ್ ಡ್ಯೂಲಿ ರಿಸೀವ್ಡ್ ಎಕ್ಸೆಪ್ಟ್ ದ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಆನ್ 500 ಶೇರ್ಸ್. ಎಕ್ಸೆಸ್ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿ ಆ ಮನಿಯನ್ನು ವಾಪಸ್ ಕೊಡಬೇಕು. ರೀಫಂಡ್ ಅಂದರೆ ವಾಪಸ್ ಕೊಡೋದು. ಅದಾದ ನಂತರ ಆಲ್ ದ ಮನಿ ವಾಸ್ ಡ್ಯೂಲಿ ರಿಸೀವ್ಡ್ ಎಕ್ಸೆಪ್ಟ್ ದ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಫಸ್ಟ್ ಆ್ಯಂಡ್ ಫೈನಲ್ ಕಾಲನ್ನು ಬಿಟ್ಟು ಉಳಿದ ಎಲ್ಲ ಅಮೌಂಟನ್ನು ರಿಸೀವ್ ಮಾಡ್ತಾ ಇದ್ದೀವಿ. ಅದು ಕೇವಲ ಎಷ್ಟಪ್ಪ ಅಂದರೆ 500 ಶೇರ್ಸ್ಗಳ ಮೇಲೆ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿಯನ್ನು ರಿಸೀವ್ ಮಾಡ್ತಾ ಇಲ್ಲ. 500 ಶೇರ್ಸ್ ಮೇಲೆ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಹಾಗಾದರೆ 20,000 ಶೇರ್ಸ್ ಒಳಗಡೆ 500 ರಿಸೀವ್ ಮಾಡ್ತಾ ಇಲ್ಲ ಅಂದರೆ 19,500 ಶೇರ್ಸ್ ಮೇಲೆ ನಾವು ಅಮೌಂಟನ್ನು ರಿಸೀವ್ ಮಾಡಿದಂಗೆ ಆಗ್ತದೆ. ಓಕೆನಾ. ಅದಾದ ನಂತರ ಡೈರೆಕ್ಟರ್ಸ್ ಫಾರ್ಫಿಟೆಡ್ ಅಂದರೆ ಏನು? ಫಾರ್ಫಿಟೆಡ್ ಅಂದರೆ ಕ್ಯಾನ್ಸಲ್ಡ್. ಸೊ ಕ್ಯಾನ್ಸಲ್ಡ್ ದೀಸ್ ಶೇರ್ಸ್ ಆ್ಯಂಡ್ ದೆನ್ ರೀಇಶ್ಯೂಡ್ ಟು ಸಾಗರ್ at ₹7 per ಶೇರ್. 10 ರೂಪಾಯಿ ಶೇರನ್ನು ಅವ್ರು ಏನು ಮಾಡ್ತಾ ಇದ್ದಾರೆ, 7 ರೂಪಾಯಿಗೆ ರೀಇಶ್ಯೂ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತು ಅನ್ಕೋತೀನಿ. ಸ್ಟೋರಿ ಮತ್ತೊಂದು ಸಲ ಸಂಕ್ಷಿಪ್ತವಾಗಿ ಹೇಳ್ತೀನಿ ನೋಡ್ರಿ. 20,000 ಶೇರ್ಸ್ ಅದಾವು, 25 ರಿಸೀವ್ ಮಾಡಿದ್ದೀವಿ ಅಂದರೆ 5,000 ಎಕ್ಸ್ಟ್ರಾ ಬಂದದ. ಆ 5,000 ವಾಪಸ್ ಕೊಡಬೇಕು. ಅದಾದ ನಂತರ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಸ್ಟೇಜ್ಗೆ ಹೋಗಿ ಅಲ್ಲಿ 500 ಶೇರ್ಸನ್ನು ರಿಸೀವ್ ಮಾಡ್ತಾ ಇಲ್ಲ ಅಂದರೆ 19,500 ರಿಸೀವ್ ಮಾಡ್ತಾ ಇದ್ದೀವಿ. ಆ 500 ಶೇರ್ಸ್ ಏನು ರಿಸೀವ್ ಮಾಡ್ತಾ ಇಲ್ಲ ಅದನ್ನು ಏನು ಮಾಡ್ತಾ ಇದ್ದಾರೆ, ಫಾರ್ಫಿಟ್ ಮಾಡ್ತಾ ಇದ್ದಾರೆ ಅಂದರೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಅದನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ವಾಪಸ್ ಅದನ್ನು ಕೊಡ್ತಾ ಇದ್ದಾರೆ. ಯಾರಿಗೆ? ಸಾಗರ್ಗೆ. ಎಷ್ಟು ಕೊಡ್ತಾ ಇದ್ದಾರೆ? 7 ರೂಪಾಯಿ. ಅಂದರೆ 10 ರೂಪಾಯಿ ಶೇರನ್ನು 7 ರೂಪಾಯಿಗೆ ವಾಪಸ್ ಮಾರ್ತಾ ಇದ್ದಾರೆ. ಸೊ ಇದು ಸ್ಟೋರಿ ಅದ. ಈಗ ನಾವು ಜರ್ನಲ್ ಎಂಟ್ರೀಸ್ ಏನೇನು ಮಾಡಬೇಕಿದೆ ಬರೋದಾರ. ಪಾಸ್ ದ ನೆಸೆಸರಿ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಕಂಪನಿ. ಸೊ ಹಾಗಾಗಿ ನಾವು ಇಲ್ಲಿ ಈ ರೀತಿ ಒಂದು ಫಾರ್ಮ್ಯಾಟನ್ನು ಹಾಕ್ಕೊಳ್ಬೇಕಾಗ್ತದೆ. ಮೇಲ್ಗಡೆ ಹೆಡ್ಡಿಂಗ್ ಬರೀಬೇಕು. ನಾವು ಏನು ಹೆಡ್ಡಿಂಗ್ ಬರೀಬೇಕು? ಇದರ ಫಸ್ಟ್ ಇಯರ್ ಕಲ್ತಿರ್ತೀರಿ. ಜರ್ನಲ್ ಎಂಟ್ರೀಸ್ ಇನ್ ದಿ ಬುಕ್ಸ್ ಆಫ್ ಕಂಪನಿ ಹೆಸರು ಕೊಟ್ಟಿರ್ತಾರೆ ಇಲ್ಲಿ. ಇನ್ ದಿ ಬುಕ್ಸ್ ಆಫ್ ಕೃಪಾ ಕಂಪನಿ ಲಿಮಿಟೆಡ್. ಸೊ ಹಾಗಾಗಿ ನಾವು ಕೂಡ ಇಲ್ಲಿ ಕೃಪಾ ಕಂಪನಿ ಲಿಮಿಟೆಡ್ ಅಂತ ಬರಿಬೇಕು. ಇದು ಜರ್ನಲ್ ಎಂಟ್ರಿಯ ಫಾರ್ಮ್ಯಾಟ್. ನಿಮಗೆಲ್ಲರೂ ಗೊತ್ತು. ಮೊದಲನೇ ಕಾಲಮ್ ಡೇಟ್ ಬರ್ತದೆ. ಅದಾದ ನಂತರ ಪರ್ಟಿಕ್ಯುಲರ್ಸ್ ಬರ್ತದೆ. ಅದಾದ ನಂತರ ವಿ ಹ್ಯಾವ್ LF ಆ್ಯಂಡ್ ದೆನ್ ವಿ ಹ್ಯಾವ್ ಡೆಬಿಟ್ ಆ್ಯಂಡ್ ದೆನ್ ವಿ ಹ್ಯಾವ್ ಕ್ರೆಡಿಟ್ ಕಾಲಮ್. ಸೊ ಈ ರೀತಿ ನಿಮ್ಮ ಫಾರ್ಮ್ಯಾಟ್ ಆಗಿರ್ತದೆ ವಿದ್ಯಾರ್ಥಿಗಳೇ. ಸೊ ಮೊದಲನೇದಾಗಿ ನಾವೇನು ಮಾಡಬೇಕೀಗ, ಫಸ್ಟ್ 2 ಸ್ಟೇಜ್ ನಿಮಗೇನು ರೂಲ್ಸ್ ಹೇಳ್ಕೊಟ್ಟಿದ್ನಿ ಅದೇ ರೂಲ್ಸನ್ನು ನಾನು ಕೂಡ ಇಲ್ಲಿ ಫಾಲೋ ಮಾಡ್ತೀನಿ. ಅಪ್ಲಿಕೇಶನ್ ಮೇಲೆ ಫಸ್ಟ್ 2. ಸೊ ಹಾಗಾಗಿ ಫಸ್ಟ್ ಏನು ಮಾಡಬೇಕು, ರಿಸೀವ್ ಮಾಡಬೇಕು. ಮತ್ತು ರಿಸೀವ್ ಮಾಡಬೇಕಾದ್ರೆ ಕಂಪಲ್ಸರಿ ಯಾವ ಅಕೌಂಟ್ ಡೆಬಿಟ್ ಆಗ್ತದೆ, ಬ್ಯಾಂಕ್ ಅಕೌಂಟ್. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್. ಏನು ರಿಸೀವ್ ಮಾಡ್ತಾ ಇದ್ದೀವಿ, ಅಪ್ಲಿಕೇಶನ್. ಸೊ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್. ಈ ರೀತಿ ಬಹಳ ಚೆನ್ನಾಗಿ ಸಮಾಧಾನದಲ್ಲಿ ಬರಿಬೇಕು. ಓಕೆನಾ. ಈಗ ಅಮೌಂಟ್ ಎಷ್ಟು, 25,000 ಶೇರ್ಸನ್ನು ರಿಸೀವ್ ಮಾಡ್ತಾ ಇದ್ದೀವಿ. ಇಲ್ಲಿ ಬರ್ದಾರ ಅವರು ಕ್ವಶನ್ನಲ್ಲಿ. ಅಪ್ಲಿಕೇಶನ್ಸ್ ವೇರ್ ರಿಸೀವ್ಡ್ ಫಾರ್ 25,000. ಸೊ 25 ಇಂಟು ಅಪ್ಲಿಕೇಶನ್ ಇದು. ಹಾಗಾಗಿ ಅಪ್ಲಿಕೇಶನ್ ಮನಿ ಎಷ್ಟದ, ಅಪ್ಲಿಕೇಶನ್ ಮನಿ 2 ರೂಪಾಯಿ ಅದ. ಹಾಗಾಗಿ ಇಂಟು 2. ಸೊ 25,000 ಇಂಟು 2 ಎಷ್ಟಾಗ್ತದೆ, 50,000 rupees ಡೆಬಿಟ್ ಕಾಲಮ್. ಇನ್ನು 50,000 rupees ಕ್ರೆಡಿಟ್ ಕಾಲಮ್ನಲ್ಲಿ ಬರಿಬೇಕು. ಓಕೆನಾ. ಈಗ ಕಂಪಲ್ಸರಿ ನರೇಷನ್ ಬರಿಬೇಕ್ರಿ. ನರೇಷನ್ ಬರೋಲ್ಲ ಜರ್ನಲ್ ಎಂಟ್ರಿ ಕಂಪ್ಲೀಟ್ ಆಗಂಗಿಲ್ಲ. ಇಲ್ಲಿ ಏನು ಮಾಡ್ತಾ ಇದ್ದೀವಿ, ರಿಸೀವ್ ಮಾಡ್ತಾ ಇದ್ದೀವಿ. ಸೊ ಬೀಯಿಂಗ್ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ಡ್. ಬೀಯಿಂಗ್ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ಡ್ ಅಂತೇಳಿ ಈ ರೀತಿ ನೀವು ಆನ್ಸರ್ಸನ್ನು ಬರೀಬೇಕು. ಇದು ಮೊದಲನೇ ಜರ್ನಲ್ ಎಂಟ್ರಿ ಕಂಪ್ಲೀಟ್. ಒಂದು ಜರ್ನಲ್ ಎಂಟ್ರಿ ಕಂಪ್ಲೀಟ್ ಆದ ನಂತರ ಆ್ಯಕ್ಚುಲಿ ನಾವೇನು ಮಾಡ್ತೀವಿ, ಪ್ರತಿಯೊಂದು ಜರ್ನಲ್ ಎಂಟ್ರಿ ಕಂಪ್ಲೀಟ್ ಆದ ನಂತರ ಅದಕ್ಕೆ ನಾವು ಒಂದು ಲೈನನ್ನು ಡ್ರಾ ಮಾಡಬೇಕಾಗ್ತದೆ. ಈ ರೀತಿ ಕಂಪಲ್ಸರಿ ಲೈನ್ ಡ್ರಾ ಮಾಡಬೇಕು. 80/80 ಮಾಡಬೇಕು ಅನ್ನೋ ಆಸೆ ನಿಮಗಿದ್ರೆ ಈ ರೀತಿ ಎಲ್ಲವೂ ಕೂಡ ಸಿಸ್ಟಮೆಟಿಕ್ ಆಗಿ ಕಾಣಬೇಕು. ಓಕೆ. ಎರಡನೇ ಎಂಟ್ರಿ. ಈಗ ರಿಸೀವ್ ಮಾಡಿದ ನಂತರ ಏನು ಮಾಡಬೇಕು, ನಾವಿಲ್ಲೇ ನೋಡಿದ್ವಿ ಈ ಕಡೆ ಪೇಜ್ನಲ್ಲಿ, ಟ್ರಾನ್ಸ್ಫರ್ ಮಾಡಬೇಕು. ಏನು ಮಾಡಬೇಕು, ಟ್ರಾನ್ಸ್ಫರ್. ಏನನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ, ಶೇರ್ ಅಪ್ಲಿಕೇಶನನ್ನು. ಹಾಗಾಗಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್. ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್. ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು ಇದನ್ನು, ಶೇರ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಓಕೆ. ನರೇಷನ್ ಬೀಯಿಂಗ್ ಶೇರ್ ಅಪ್ಲಿಕೇಶನ್ ಮನಿ, being share application money transferred ಅಂತ ಬರಿಬೇಕು. being share application money transferred. again same amount. ಫಸ್ಟ್ ಜರ್ನಲ್ ಎಂಟ್ರಿಯಲ್ಲಿ ಏನು ಮಾಡಿದ್ದೀವಿ, ಸೇಮ್ ಅಮೌಂಟ್ 50,000. ಸೊ ಇಲ್ಲಿಗೆ
ಮೊದಲನೇ ಸ್ಟೇಜ್ ದಟ್ ಈಸ್ ಅಪ್ಲಿಕೇಶನ್ ಸ್ಟೇಜ್ ಇಲ್ಲಿಗೆ ಮುಗೀತದೆ. ಈಗ ಅಪ್ಲಿಕೇಶನ್ ಸ್ಟೇಜ್ ಆದ ನಂತರ ಇಮಿಡಿಯೇಟ್ಲಿ ನಾವು ಅಲಾಟ್ಮೆಂಟ್ಗೆ ಹೋಗಬೇಕು, ಆ್ಯಕ್ಚುಲಿ ಅಲಾಟ್ಮೆಂಟ್ಗೆ ಹೋಗಬೇಕು. ಆದರೆ ಕ್ವಶನ್ನಲ್ಲಿ ಒಂದು ಸಮಸ್ಯೆ ಇದೆ. ಎಕ್ಸಸ್ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡಿ ಅದನ್ನು ರೀಫಂಡ್ ಮಾಡಬೇಕು. ಆ್ಯಕ್ಚುಲಿ 20,000 ಮಾತ್ರ ನಾವು ಇಶ್ಯೂ ಮಾಡಿದ್ದು, ಬಟ್ ನಮಗೆ ಬಂದಿರೋದು 25,000. ಅಂದರೆ 5,000 ಏನು ಎಕ್ಸ್ಟ್ರಾ ಬಂದಿದೆ ಅದನ್ನು ರೀಫಂಡ್ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಮೊದಲಿಗೆ ಅದನ್ನು ರೀಫಂಡ್ ಮಾಡಬೇಕು. ಮತ್ತು ರೀಫಂಡ್ ಮಾಡಬೇಕಂತಾದರೆ ನೋಡಿರಿ, ರೊಕ್ಕ ಬಂದಾಗ ಹಣ ಬಂದಾಗ ಈ ರೀತಿ ಎಂಟ್ರಿ ಆಗಿದೆ. ಈಗ ಇದೇನು ಬಂದದ ಹಣ ಇದು 25,000 ಶೇರ್ಸ್, ಇದರೊಳಗಡೆ 5,000 ಶೇರ್ಸ್ ವಾಪಸ್ ಹೋಗ್ತಾ ಇದೆ. ಬಂದಾಗ ಈ ರೀತಿ ಎಂಟ್ರಿ ಆಗ್ತಾ ಇದೆ ಅಂದರೆ ವಾಪಸ್ ಹೋಗ್ಬೇಕಾದ್ರೆ ರಿವರ್ಸ್ ಆಗಬೇಕು. ಸೊ ಅವಾಗ ಬಂದಾಗ ಬ್ಯಾಂಕ್ ಅಕೌಂಟ್ ಡೆಬಿಟ್ ಆಗ್ತಾ ಇದೆ, ಹೋಗ್ಬೇಕಾದ್ರೆ ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಆಗಬೇಕು. ಶೇರ್ ಅಪ್ಲಿಕೇಶನ್ ಕ್ರೆಡಿಟ್ ಆಗಿದ್ದು ರಿವರ್ಸ್ ಶೇರ್ ಅಪ್ಲಿಕೇಶನ್ ಡೆಬಿಟ್ ಆಗಬೇಕು. ಸೊ ಬಂದಾಗ ಯಾವ ರೀತಿ ಅದ, ಹೋಗಬೇಕಾದ್ರೆ ಅದರ ಅಪೋಸಿಟ್. ಸೊ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್, ಇದು ವಾಪಸ್ ಹಣ ಹೋಗ್ತಾ ಇದೆ. ಈಗ ಹಣ ಹೋಗಬೇಕಾದ್ರೆ ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಆಗಬೇಕು. ಓಕೆ, ಎಷ್ಟು 1,000 ಶೇರ್ಸ್ ಹೋಗ್ತಾ ಇದೆ? 5,000. ಬಿಕಾಸ್ 5,000 ಇಸ್ ಎಕ್ಸ್ಟ್ರಾ. ಒಂದು ಅಪ್ಲಿಕೇಶನ್ ಇನ್ ಅಮೌಂಟ್ 2 rupees. ಸೊ 5,000 ಇಂಟು 2 10,000 rupees ಅಮೌಂಟ್ ನಾವೇನು ಮಾಡ್ತಾ ಇದ್ದೀವಿ, ವಾಪಸ್ ಕೊಡ್ತಾ ಇದ್ದೀವಿ. ಬಿಕಾಸ್ ಅದು ಎಕ್ಸ್ಟ್ರಾ ಅದ, ಎಕ್ಸೆಸ್ ಅದ. ಸೊ ಬೀಯಿಂಗ್ ಎಕ್ಸೆಸ್ ಅಪ್ಲಿಕೇಶನ್ ಮನಿ, ಇದೇ ರೀತಿ ನೀವು ಬರಿಬೇಕಾಗ್ತದೆ. ಬೀಯಿಂಗ್ ಎಕ್ಸೆಸ್ ಅಪ್ಲಿಕೇಶನ್ ಮನಿ ರೀಫಂಡೆಡ್ ಅಂತ ಬರಿತೀವಿ, ರೀಫಂಡೆಡ್. ಓಕೆನಾ. ನೆಕ್ಸ್ಟ್ ಕಮಿಂಗ್ ಟು ಜರ್ನಲ್ ಎಂಟ್ರಿ ನಂಬರ್ 4. ಒಂದು ಲೈನನ್ನು ಡ್ರಾ ಮಾಡಬೇಕು ಇಮಿಡಿಯೇಟ್ಲಿ. ಅಂದಾಗ ನಿಮ್ಮ ಆನ್ಸರ್ ಇನ್ನಷ್ಟು ಚೆನ್ನಾಗಿ ಕಾಣಿಸ್ತದೆ. ವ್ಯಾಲ್ಯುವೇಷನ್ ಮಾಡೋರಿಗೆ ಅದು ಇನ್ನಷ್ಟು ಆಕರ್ಷಣೀಯವಾಗಿ ಕಾಣ್ತದೆ. ಓಕೆ, ಈಗ 4ನೇ ಸ್ಟೇಜ್. ಈಗ 3ನೇ ಎಂಟ್ರಿ ಮುಗಿದ್ರೆ ಇದು ಮೊದಲನೇ ಸ್ಟೇಜ್ ಮುಗಿತು. ಆ್ಯಕ್ಚುಲಿ ಎರಡು ಎಂಟ್ರಿ ಅದಾವೆ ಮೊದಲನೇ ಸ್ಟೇಜ್ದಾಗ. ಬಟ್ ಒಂದು ಎಂಟ್ರಿ ಯಾಕೆ ಎಕ್ಸ್ಟ್ರಾ ಬರ್ತಾ ಇದೆ, ಎಂಟ್ರಿ ನಂಬರ್ 3 ಯಾಕೆ ಎಕ್ಸ್ಟ್ರಾ ಆಗ್ತಾ ಇದೆ? ಬಿಕಾಸ್ ಎಕ್ಸೆಸ್ಸನ್ನು ರೀಫಂಡ್ ಮಾಡ್ತಾ ಇದ್ದೀವಿ. ಇನ್ನು ಯಥಾ ಪ್ರಕಾರ ಸೇಮ್ ಕ್ವಶನ್ ಹೋಗ್ತದೆ. ಈಗ ಏನು ಮಾಡಬೇಕು, ರಿಸೀವ್ ಟ್ರಾನ್ಸ್ಫರ್ ಆದ ನಂತರ ಡ್ಯೂ ಮತ್ತು ರಿಸೀವ್ ಇವೆರಡು ಅಪ್ಲಿಕೇಶನ್, ಇವೆರಡು ಅಲಾಟ್ಮೆಂಟ್. ಹಾಗಾಗಿ ಅಲಾಟ್ಮೆಂಟನ್ನು ಮೊದಲಿಗೆ ನಾವೇನು ಮಾಡೋಣ, ಡ್ಯೂ ಮಾಡೋಣ. ಮತ್ತು ಏನು ಡ್ಯೂ ಮಾಡ್ತಾ ಇದ್ರಿ, ಅಲಾಟ್ಮೆಂಟ್. ಹಾಗಾಗಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಏನು ಕ್ರೆಡಿಟ್ ಮಾಡಬೇಕಿಲ್ಲಿ, ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಇವೆಲ್ಲ ಕಾಮನ್ ಆಗಿರೋವಂಥದ್ದು. ಮೊದಲನೇ 6ನೇ ಎಂಟ್ರಿ. ಈ 3ನೇ ಎಂಟ್ರಿ ಮಾತ್ರ ಎಕ್ಸ್ಟ್ರಾ ಬರ್ತಾ ಇದೆ, ರೀಫಂಡ್ ಆಗ್ತಾ ಇದೆ. ಓಕೆ, ಎಷ್ಟು ಶೇರ್ಸ್ ನಮ್ಮ ಹತ್ರ? ಈಗ 25,000 ಇಲ್ಲ, 5,000 ವಾಪಸ್ ಕೊಟ್ಟಾಯಿತು. ನಮ್ಮ ಹತ್ರ ಇರೋದು 20,000 ಮಾತ್ರ. ಹಾಗಾಗಿ 20,000 ಶೇರ್ಸ್. ಆಮೇಲೆ ಅಲಾಟ್ಮೆಂಟ್ ಅಮೌಂಟ್ ಎಷ್ಟು ಅನ್ನೋದನ್ನು ನೀವು ಕ್ವಶನಲ್ಲಿ ನೋಡಬೇಕಾಗ್ತದೆ. ಇಲ್ಲಿ ಬರೆದಿರ್ತಾರೆ ನೋಡ್ರಿ, ಅಲಾಟ್ಮೆಂಟ್ ಅಮೌಂಟ್ ಈಸ್ ₹3. ಹಾಗಾಗಿ 20,000 ಇಂಟು 3, 20,000 ಇಂಟು 3 ಮಾಡಿದಾಗ ನಿಮಗೆ ಸಿಗೋದು ₹60,000. 60,000. ನರೇಷನ್ ಕಂಪಲ್ಸರಿ ಬರಿಬೇಕ್ರಿ. ಬೀಯಿಂಗ್ ಶೇರ್ ಅಲಾಟ್ಮೆಂಟ್ ಮನಿ, ಬೀಯಿಂಗ್ ಶೇರ್ ಅಲಾಟ್ಮೆಂಟ್ ಮನಿ ಡ್ಯೂ. ಈಗ ನಾವು ಅದನ್ನು ಡ್ಯೂ ಮಾಡಿದ್ವಿ. ಡ್ಯೂ ಮಾಡಿದ ನಂತರ ಇಮಿಡಿಯೇಟ್ಲಿ ಏನು ಮಾಡಬೇಕು, ರಿಸೀವ್ ಮಾಡಬೇಕು. ಏನು ರಿಸೀವ್ ಮಾಡ್ತಾ ಇದ್ದೀರಿ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಏನು ರಿಸೀವ್ ಮಾಡ್ತಾ ಇದ್ದೀವಿ, ಅಲಾಟ್ಮೆಂಟ್. ಸೊ ಹಾಗಾಗಿ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್. ಅಗೇನ್ ವೆರಿ ಸಿಂಪಲ್ ನರೇಷನ್. ನಾವೇನು ರಿಸೀವ್ ಮಾಡ್ತೀವಿ ಅದನ್ನ ಬರೀಬೇಕು. ನಾವು ರಿಸೀವ್ ಮಾಡ್ತಾ ಇರೋದು ಅಲಾಟ್ಮೆಂಟ್. ಹಾಗಾಗಿ ಬೀಯಿಂಗ್ ಶೇರ್ ಅಲಾಟ್ಮೆಂಟ್ ಮನಿ ರಿಸೀವ್ಡ್. ಮೊದಲು 2 ಎಂಟ್ರಿ ಮಾಡಿದಾರಲ್ಲ ಸೇಮ್ ಅದೇ ರೀತಿ. ಬಟ್ ಅಲ್ಲಿ ರಿಸೀವ್ ಅದ, ಆನಂತರ ಟ್ರಾನ್ಸ್ಫರ್ ಅದ. ಇಲ್ಲಿ ಮೊದಲಿಗೆ ಡ್ಯೂ ಅದ, ಆನಂತರ ರಿಸೀವ್ ಅದ. ಅಗೇನ್ ಅಮೌಂಟ್ ಸೇಮ ಬರ್ತದೆ, 60,000. ಓಕೆ, ದ್ಯಾಟ್ಸ್ ಇಟ್. ವಿ ಆರ್ ಡನ್ ವಿತ್ ಸೆಕೆಂಡ್ ಸ್ಟೇಜ್. 2ನೇ ಸ್ಟೇಜ್ ದ್ಯಾಟ್ ಈಸ್ ಅಲಾಟ್ಮೆಂಟ್ ಸ್ಟೇಜನ್ನು ನಾವು ಇಲ್ಲಿಗೆ ಮುಗಿಸಿ ಆಯಿತು. ಈಗ 3ನೇ ಸ್ಟೇಜ್ಗೆ ಬರಬೇಕು. 3ನೇ ಸ್ಟೇಜ್ ಯಾವುದಪ್ಪ ಅಂದರೆ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಅಗೇನ್ ಸೇಮ್ ಇದೇ ರೀತಿ ರಿಪೀಟ್ ಮಾಡಬೇಕ್ರಿ. ಇಲ್ಲಿ ಅಲಾಟ್ಮೆಂಟ್ ಅದ, ನಾನಿಲ್ಲಿ ಏನು ಬರಿತೀನಿ, ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಅಂತ ಬರಿತೀನಿ. ಓಕೆ, ಡೆಬಿಟ್. ಎಷ್ಟು ಶೇರ್ಸ್ ಅದ ನಮ್ಮ ಹತ್ರ, 20,000 ಇಂಟು. ಈಗ ಇದು ಅಲಾಟ್ಮೆಂಟ್ ಅಮೌಂಟ್ ₹3. ಬಟ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಮೌಂಟ್ ಎಷ್ಟದ, ಅಗೇನ್ ಅದು ಕ್ವಶನಲ್ಲಿ ಸಿಗ್ತದೆ ನಿಮಗೆ. ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಮೌಂಟ್ ಇರೋದು ₹5. ಎಷ್ಟು, 5. ಹಾಗಾಗಿ ಇಂಟು 5. ಸೊ 20,000 ಇಂಟು 5 ಮಾಡಿದಾಗ ನಮಗೆ ಸಿಗೋದು 1,00,000. ನಾನು ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತಾ ಇಲ್ಲ, ಬಟ್ ನೀವು ಯೂಸ್ ಮಾಡಿರಿ. ವೆರಿ ಸಿಂಪಲ್ ಕ್ಯಾಲ್ಕುಲೇಷನ್ಸ್ ಅದ, ಹಾಗಾಗಿ ನಾನು ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತಾ ಇಲ್ಲ. ಓಕೆ, ಡ್ಯೂ ಮಾಡ್ತಾ ಇದ್ದೀವಿ. ಸೊ ಏನು ಕ್ರೆಡಿಟ್ ಆಗಬೇಕಿಲ್ಲಿ, ಕಂಪಲ್ಸರಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಇಲ್ಲಿ ಆಲ್ರೆಡಿ ಎಂಟ್ರಿ ನಂಬರ್ 4 ಮಾಡಿದಿರಲ್ಲ, ಸೇಮ್ ಅದೇ ಕಂಟಿನ್ಯೂ ಆಗ್ತದೆ. ನರೇಷನ್ ಅಗೇನ್ ಸೇಮ್. ಇಲ್ಲಿ ಅಲಾಟ್ಮೆಂಟ್ ಮನಿ ಡ್ಯೂ ಅದ, ಇಲ್ಲಿ ಅಂತ ಬರೀಬೇಕು, ಬೀಯಿಂಗ್ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ
ಡ್ಯೂ ಅಂತ ಬರಿಬೇಕು. ಓಕೆನಾ. ನೆಕ್ಸ್ಟ್ ಎಂಟ್ರಿ ನಂಬರ್ 7. ಈಗ ಡ್ಯೂ ಮಾಡಿದ್ವಿ, 4ದಾಗೂ ಡ್ಯೂ ಮಾಡಿದ್ವಿ, 5ದಾಗ ರಿಸೀವ್ ಮಾಡಿದ್ವಿ. ಅಗೇನ್ ಇಲ್ಲೂ ಕೂಡ ವಾಪಸ್ ರಿಸೀವ್ ಮಾಡಬೇಕು. ಸೊ ರಿಸೀವ್ ಮಾಡಬೇಕಾದ್ರೆ ಬ್ಯಾಂಕ್ ಅಕೌಂಟ್ ಡೆಬಿಟ್. ಏನು ರಿಸೀವ್ ಮಾಡ್ತಾ ಇದ್ದೀವಿ ನಾವು? ಇಲ್ಲಿ ಅಲಾಟ್ಮೆಂಟ್ ರಿಸೀವ್ ಮಾಡಿದ್ದೀವಿ, ಆದರೆ ಇಲ್ಲಿ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಸೊ ಟು ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್. ಅಗೇನ್ ಸೇಮ್ ಅಮೌಂಟ್ 1 lakh rupees. ಸಾರಿ, ಜಸ್ಟ್ ಎ ಮಿನಿಟ್. ಇಲ್ಲಿ ಏನಾಗ್ತದೆ, ಇಲ್ಲಿ ವೆರಿ ಇಂಪಾರ್ಟೆಂಟ್ ಅದ. ಇಯರ್ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಬರ್ತದೆ ನಿಮಗೆ. ಯಾಕಪ್ಪ ಅಂದರೆ ಇಲ್ಲಿ ನೋಡ್ತಾ ಇರಬಹುದು ಕ್ವಶನನ್ನು. ಎಲ್ಲಿ ಬರ್ತೀನಿಪ್ಪ ಅಂದರೆ ಆಲ್ ದ ಮನಿ ವಾಸ್ ರಿಸೀವ್ಡ್. ಎಲ್ಲ ಅಮೌಂಟನ್ನು ರಿಸೀವ್ ಮಾಡ್ತಾ ಇದ್ದೀವಿ ಎಕ್ಸೆಪ್ಟ್ ಅಂದರೆ ಹೊರತುಪಡಿಸಿ. ಯಾವುದನ್ನು ಹೊರತುಪಡಿಸಿ? ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಸೊ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ದಾಗ ನಾವೀಗ 7ನೇ ಎಂಟ್ರಿ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್, 6ನೇ ಎಂಟ್ರಿ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಡ್ಯೂ ಮಾಡ್ರಿ, ಬಟ್ ರಿಸೀವ್ ಮಾಡ್ತಾ ಇದ್ದೀವಿ. ರಿಸೀವ್ ಮಾಡಬೇಕಾದ್ರೆ ರಿಸೀವ್ಡ್ ಎಕ್ಸೆಪ್ಟ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಆನ್ 500 ಶೇರ್ಸ್. ಅಂದರೆ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ರಿಸೀವ್ ಮಾಡಬೇಕಾದ್ರೆ 500 ಶೇರ್ಸ್ ಮೇಲೆ ಅಮೌಂಟನ್ನು ರಿಸೀವ್ ಮಾಡಿಲ್ಲ. ಹಾಗಾದರೆ ಎಷ್ಟು ರಿಸೀವ್ ಮಾಡಿದಂಗೆ ಆತ್ರಿ? 19,500 ಶೇರ್ಸ್ ಮೇಲೆ ರಿಸೀವ್ ಮಾಡಿದಂಗೆ ಆಗ್ತದೆ. ಸೊ 19,500 ಇಂಟು ಅಗೇನ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಮೌಂಟ್ ಈಸ್ 5 rupees. ಸೊ 19,500 ಇಂಟು 5 ಮಾಡಬೇಕು. ಆವಾಗ ನಿಮಗೆ ಸಿಗೋದು 97,500. 97,500 ಆನ್ ಬೋತ್ ಸೈಡ್ಸ್. ಇದೊಂದು ಮಿಸ್ಟೇಕ್ ಬಹಳ ವಿದ್ಯಾರ್ಥಿಗಳು ಮಾಡ್ತಾರೆ ರೀ. ರಿಸೀವ್ ಇಲ್ಲಿ ಡ್ಯೂ ಮಾಡ್ತೀರಿ 1 lakh, ಅಗೇನ್ ಇಲ್ಲಿ ಕೂಡ 1 lakh ತಗೋತೀರಿ, ನಾನು ತಗೋತಾ ಇದ್ದೀನಿ. ಅದೇ ಮಿಸ್ಟೇಕ್ ನೀವು ಕೂಡ ಮಾಡ್ತೀರಿ. ಹಂಗೆ ಮಾಡೋಂಗಿಲ್ಲ. ಯಾವಾಗಲೂ ರಿಸೀವ್ ಮಾಡಬೇಕಾದ್ರೆ ಕಡಿಮೆ ಶೇರ್ಸ್. ಯಾಕೆ 19,500 ಅರ್ಥ ಆಯಿತು ಅನ್ಕೋತೀನಿ. ಬಿಕಾಸ್ 500 ರಿಸೀವ್ ಮಾಡಿಲ್ಲ. ನಮ್ಮ ಹತ್ರ ಇರೋದು 20,000 ಶೇರ್ಸ್. 500 ರಿಸೀವ್ ಮಾಡಿಲ್ಲ ಅಂದರೆ 19,500 ರಿಸೀವ್ ಮಾಡಿದಂಗೆ ಆಯಿತು. ಹಾಗಾಗಿ 19,500 ಇಂಟು 5 ಮಾಡಿದಾಗ 97,500 ಬರ್ತದೆ. ಸೊ ಇಲ್ಲಿ ನರೇಷನ್ ಕೂಡ ಅದೇ ರೀತಿ ಬರಿಬೇಕು. ನೀವು ಏನಂತ ಬರಿಬೇಕು? ಬೀಯಿಂಗ್ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ರಿಸೀವ್ಡ್. ನಾವು ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿಯನ್ನು ರಿಸೀವ್ ಮಾಡ್ತಾ ಇದ್ದೀವಿ. ಕರೆಕ್ಟಾ? ಇಲ್ಲಿ ಹಂಗೆ ಬರೋದು ನೋಡ್ರಿ, ರಿಸೀವ್ಡ್. ಬಟ್ ಇಲ್ಲಿ ಎಕ್ಸ್ಟ್ರಾ ಲೈನ್ ಆ್ಯಡ್ ಮಾಡಬೇಕು. ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ರಿಸೀವ್ಡ್ ಎಕ್ಸೆಪ್ಟ್ 500 ಶೇರ್ಸ್. ಅಂದರೆ 500 ಶೇರ್ಸ್ಗಳ ಮೇಲೆ ನಾವು ಅಮೌಂಟನ್ನು ರಿಸೀವ್ ಮಾಡಲಿಲ್ಲ ಅಂತೇಳಿ ಅದನ್ನು ನಾವು ಎಂಟ್ರಿ ಮಾಡಬೇಕಾಗ್ತದೆ. ಓಕೆ. ಸೊ ಈ ರೀತಿ ನೀವು ಒಂದು ಲೈನನ್ನು ಡ್ರಾ ಮಾಡಬೇಕು. ಇಲ್ಲಿಗೆ 7 ಎಂಟ್ರಿ ಮುಗಿದು ರೀ. ಆ್ಯಕ್ಚುಲಿ 6 ಆಗಬೇಕು. ಅಪ್ಲಿಕೇಶನ್ ಮೇಲೆ 2, ಅಲಾಟ್ಮೆಂಟ್ ಮೇಲೆ 2, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮೇಲೆ 2. ಬಟ್ 7 ಯಾಕೆ ಆಗ್ತಾ ಇದೆ? 3ನೇ ಎಂಟ್ರಿ ಎಕ್ಸ್ಟ್ರಾ ಬರ್ತಾ ಇದೆ, ರೀಫಂಡ್ ಮಾಡ್ತಾ ಇದ್ದೀವಿ. ಇನ್ನು ಕಮಿಂಗ್ ಟು 8th ಎಂಟ್ರಿ ಫಾರ್ಫೀಚರ್ ಎಂಟ್ರಿ ಮಾಡಬೇಕು. ವೆರಿ ಇಂಪಾರ್ಟೆಂಟ್. ಇಲ್ಲಿಂದ ಈ 8th ಮತ್ತು 9th ಎಂಟ್ರಿಗೆ 2 ಮಾರ್ಕ್ಸ್ ಅದ. ಕರೆಕ್ಟ್ ಎಂಟ್ರಿ ಮಾಡಿದರೆ 2 ಮಾರ್ಕ್ಸ್ ಅದ. ಬಿಕಾಸ್ ದಿಸ್ ಈಸ್ ಕಾಲ್ಡ್ ಆಸ್ ಫಾರ್ಫೀಚರ್ ಎಂಟ್ರಿ. ಫಾರ್ಫೀಚರ್ ಎಂಟ್ರಿ ಮಾಡಬೇಕಾದ್ರೆ ಫಸ್ಟ್ ನೀವು ಡೆಬಿಟ್ ಮಾಡಬೇಕಾಗಿರೋದು ಶೇರ್ ಕ್ಯಾಪಿಟಲ್ ಅಕೌಂಟ್. ಕರೆಕ್ಟಾ? ಡೆಬಿಟ್. ಈಗ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಮಾಡಿ ಎಷ್ಟು ಶೇರ್ಸ್ಗಳನ್ನು ಫಾರ್ಫಿಟ್ ಮಾಡ್ತಾ ಇದ್ದೀವಿ ಇಲ್ಲಿ ಕ್ವಶನ್ ನೋಡಬಹುದು. 500 ಶೇರ್ಸನ್ನು ನಾವೇನು ಮಾಡಿದ್ವಿ? ರಿಸೀವ್ ಮಾಡಲಿಲ್ಲ. ಹಾಗಾಗಿ ಡೈರೆಕ್ಟರ್ಸ್ ಫಾರ್ಫಿಟೆಡ್ ದೀಸ್ ಶೇರ್ಸ್. ದೀಸ್ ಅಂದ್ರೆ ಈ 500. ಸೊ 500 ಶೇರ್ಸ್ಗಳನ್ನು ಕ್ಯಾನ್ಸಲ್ ಮಾಡಿದ್ವಿ. ಒಂದು ಶೇರಿನ ಬೆಲೆ ಎಷ್ಟು? 2, 3, 5 ಅಪ್ಲಿಕೇಶನ್ ಅಲಾಟ್ಮೆಂಟ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಈ ರೀತಿ ತಗೋಬೇಡ್ರಿ. 3 ಕೂಡಿಸಿದ್ರೆ 10 ರೂಪಾಯಿ ಆಗ್ತದೆ. 2, 3, 5 ಎಲ್ಲ ಕೂಡಿಸಿದಾಗ 10 ರೂಪಾಯಿ. ಸೊ ಒಂದು ಶೇರಿನ ಬೆಲೆ 10. ಸೊ ಹಾಗಾಗಿ 500 ಇಂಟು 10 ಮಾಡಬೇಕು. 5,000 ರೂಪಾಯಿಗಳು. ಇದು ಶೇರ್ ಕ್ಯಾಪಿಟಲ್. ಕರೆಕ್ಟಾ? ಈಗ ಯಾಕೆ ಈ 500 ಶೇರ್ಸ್ಗಳನ್ನು ನಾವು ಫಾರ್ಫಿಟ್ ಮಾಡ್ತಾ ಇದ್ದೀವಿ? ಫಾರ್ಫಿಟ್ ಅಂದರೆ ಕ್ಯಾನ್ಸಲ್. ಯಾಕೆ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಅಂದರೆ ಈ 500 ಶೇರ್ಸ್ ಏನು ಮಾಡಿದ್ರಪ್ಪ ಅಂದರೆ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಮೌಂಟನ್ನು ನಮಗೆ ಕೊಡಲಿಲ್ಲ. ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿಯನ್ನು ಕೊಟ್ಟಿಲ್ಲ. ಹಾಗಾಗಿ ಟು ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಬ್ರಾಕೆಟ್ನಲ್ಲಿ 500 ಶೇರ್ಸ್ ಕೊಟ್ಟಿಲ್ಲ. ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಮೌಂಟ್ ಎಷ್ಟದ? ಇಲ್ಲಿ ಅದ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಮೌಂಟ್. ಬಿಕಾಸ್ ಇವೆರಡು ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ 5 rupees. ಇಲ್ಲಿ ಕೂಡ 5 rupees. ಹಾಗಾಗಿ 5. ಇಸ್ ಇಟ್ ಕ್ಲಿಯರ್? ಸೊ 2,500 rupees ಬರ್ತದೆ. ಶೇರ್ ಕ್ಯಾಪಿಟಲ್ ಅಂತ ಬರೀರಿ. 500 ಶೇರ್ಸ್ ಕ್ಯಾನ್ಸಲ್ ಆಗ್ಯಾವ್ರಿ. ಒಂದು ಶೇರಿನ ಬೆಲೆ 10 ರೂಪಾಯಿ. ಯಾಕೆ ಕ್ಯಾನ್ಸಲ್ ಆಯಿತು? ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಸಲುವಾಗಿ. ಹಾಗಾಗಿ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಕ್ರೆಡಿಟ್ ಮಾಡ್ತಾ ಇದ್ದೀನಿ. ಮತ್ತೊಂದು ಕ್ರೆಡಿಟ್ ಮಾಡಬೇಕು. ಇಲ್ಲಿ ಏನು ಕ್ರೆಡಿಟ್ ಮಾಡಬೇಕಪ್ಪ ಅಂದರೆ ಟು ಫಾರ್ಫೀಚರ್ ಅಕೌಂಟನ್ನು ಕ್ರೆಡಿಟ್ ಮಾಡಬೇಕು. ಅಗೇನ್ 500 ರೂಪಾಯಿ ಇಂಟು 500 ರೂಪಾಯಿ ಅಲ್ಲ, 500 ಶೇರ್ಸ್ ಫಾರ್ಫೀಚರ್ ಅಕೌಂಟ್. ಯಾಕೆ? ಬಿಕಾಸ್ ಫಾರ್ಫೀಚರ್ ಎಂಟ್ರಿ ಮಾಡ್ತಾ ಇದ್ದೀವಿ. ಹಾಗಾಗಿ ಫಾರ್ಫೀಚರ್ ಅಕೌಂಟ್ 500 ವೈ
ಬಿಕಾಸ್ 500 ಶೇರ್ಸ್ ಆರ್ ಕ್ಯಾನ್ಸಲ್ಡ್. ಈಗ ಇಲ್ಲಿ ಎಷ್ಟು ತೊಗೋಬೇಕು? 10ರಾಗ 5 ಹೋಯ್ತು ಆಲ್ರೆಡಿ, ಹಾಗಾದರೆ ಬ್ಯಾಲೆನ್ಸ್ 5, ಅದೇ ಬ್ಯಾಲೆನ್ಸ್ ಅಮೌಂಟನ್ನು ತೊಗೋಬೇಕು. ಸೊ 2500 ಬರ್ತದೆ. ಓಕೆ, ನೀವು ವಿಡಿಯೋನ ಪಾಸ್ ಮಾಡಿ ರಿವೈಂಡ್ ಮಾಡಿ ಮತ್ತಷ್ಟು ಸಲ ನೋಡ್ಕೊತ ಹೋದ್ರೆ ನಿಮಗೆ ಇನ್ನಷ್ಟು ಚೆನ್ನಾಗಿ ಅರ್ಥ ಆಗ್ತದೆ. ಶೇರ್ ಕ್ಯಾಪಿಟಲ್ 500 ಶೇರ್ಸ್ ಕ್ಯಾನ್ಸಲ್ ಮಾಡಿದ್ದೀವಿ, ಹಾಗಾಗಿ ಒಂದು ಶೇರಿನ ಬೆಲೆ 10 ರೂಪಾಯಿ. ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಯಾಕೆ ಹೋಗ್ತಾ ಇದ್ದೀನಿ? ಬಿಕಾಸ್ ಶೇರ್ಸ್ ಕ್ಯಾನ್ಸಲ್ ಆಗಿರೋದೇ ಈ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಸಲುವಾಗಿ. ಹಾಗಾಗಿ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಇನ್ನು ಮತ್ತೊಂದು ಎಂಟ್ರಿ ಫಾರ್ ಫ್ಯೂಚರ್ 5 ರೂಪಾಯಿ ಫಸ್ಟ್ ಆ್ಯಂಡ್ ಫೈನಲ್ ಕಾಲು, 5 ರೂಪಾಯಿ ಬ್ಯಾಲೆನ್ಸ್ ಅಮೌಂಟ್. ಈಗ ನರೇಷನ್ ಏನು ಬರೀಬೇಕು? ನಾವು ಏನು ಮಾಡ್ತಾ ಇದ್ದೀವಿ? ಫಾರ್ಫಿಟ್ ಮಾಡ್ತಾ ಇದ್ದೀವಿ. ಎಷ್ಟು ಶೇರ್ಸನ್ನು? 500. ಸೊ ಬೀಯಿಂಗ್ 500 ಶೇರ್ಸ್ ಫಾರ್ಫಿಟೆಡ್. ಫಾರ್ಫಿಟೆಡ್ ಫಾರ್, ಯಾಕೆ ಫಾರ್ಫಿಟ್ ಮಾಡಿದ್ವಿ? ಬಿಕಾಸ್ ಅವರು ನಾನ್ ಪೇಮೆಂಟ್ ಅಂದರೆ ಪೇಮೆಂಟ್ ಮಾಡಿಲ್ಲ. ಫಾರ್ ನಾನ್ ಪೇಮೆಂಟ್ ಆಫ್, ಏನು ಪೇಮೆಂಟ್ ಮಾಡಿಲ್ಲ ಅವರು? ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ. ದೇ ಹ್ಯಾವ್ ನಾಟ್ ಪೇಡ್ ಅಸ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ. ಹಾಗಾಗಿ ವಿ ಆರ್ ಫಾರ್ಫಿಟಿಂಗ್ ದ್ಯಾಟ್ ಶೇರ್ಸ್. ಫಾರ್ಫಿಟಿಂಗ್ ಅಂದರೆ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ, ಆ ಶೇರ್ಸ್ಗಳನ್ನು ನಾವು ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಓಕೆ, ಸೊ 9ನೇ ಎಂಟ್ರಿ ಫಾರ್ಫೀಚರ್ ಮಾಡಿದ ನಂತರ ಈಗ ಏನು ಮಾಡಬೇಕು? ಅದನ್ನು ರೀಇಶ್ಯೂ. ಇಲ್ಲಿ ಬರ್ದಾರ ನೋಡ್ರಿ ನಿಮ್ಮ ಕ್ವಶನ್ನಲ್ಲಿ, ಫಾರ್ಫಿಟೆಡ್ ದಿ ಶೇರ್ಸ್ ಆ್ಯಂಡ್ ದೆನ್ ರೀಇಶ್ಯೂ ಮಾಡ್ತಾ ಇದ್ದಾರೆ. ರೀಇಶ್ಯೂ ಮಾಡಿದಾಗ ನಿಮಗೆ ರೊಕ್ಕ ಬರ್ತಾವ್ರಿ. ಹಾಗಾಗಿ ಬ್ಯಾಂಕ್ ಅಕೌಂಟ್ ಡೆಬಿಟ್. ವೆನ್ ಎವರ್ ಯು ಆರ್ ರಿಸೀವಿಂಗ್, ಬ್ಯಾಂಕ್ ಅಕೌಂಟ್ ಡೆಬಿಟ್ ಆಗಬೇಕು. ಬಿಕಾಸ್ ಕ್ಯಾಶ್ ಕಮ್ಸ್ ಇನ್, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ಯಾಶ್ ಕಮ್ಸ್ ಇನ್. ಹಾಗಾಗಿ ಬ್ಯಾಂಕ್ 500 ಶೇರ್ಸ್ ಕ್ಯಾನ್ಸಲ್ ಮಾಡಿದ್ವಿ. ಆ 500 ಶೇರ್ಸ್ಗಳನ್ನು ರೀಇಶ್ಯೂ ಮಾಡ್ತಾ ಇದ್ದೀನಿ. ಎಷ್ಟಕ್ಕೆ ರೀಇಶ್ಯೂ ಮಾಡ್ತಾ ಇದ್ದೀನಿ? 7 ರೂಪಾಯಿ. ಇಲ್ಲಿ ಬರೆದಾರ ಅವರು 7 ಪರ್ ಶೇರ್. 500 ಇಂಟು 7 ಎಷ್ಟಾಗ್ತದೆ? 3500 ರೂಪಾಯಿ. 10 ರೂಪಾಯಿ ಶೇರನ್ನು 7 ರೂಪಾಯಿಗೆ ರೀಇಶ್ಯೂ ಮಾಡಿದಾಗ ನನಗೇನಾಗ್ತಾ ಇದೆ? 3 ರೂಪಾಯಿ ಲಾಸ್ ಆಗ್ತಾ ಇದೆ. ಆ ಲಾಸನ್ನು ನಾನು ಎಲ್ಲಿಂದ ತೊಗೊಳ್ಬೇಕು? ಫಾರ್ಫೀಚರ್ ಅಕೌಂಟಿಂದ ತೊಗೊಳ್ಬೇಕ್ರಿ. ಸೊ ಫಾರ್ಫೀಚರ್ ಅಕೌಂಟ್ 500 ಇಂಟು 3 ಡೆಬಿಟ್ ಎಷ್ಟಾಗ್ತದೆ? 1500. ವೆರಿ ಸಿಂಪಲ್. 7 ರೂಪಾಯಿಗೆ ರೀಇಶ್ಯೂ ಮಾಡಿದ್ನಿ ಬ್ಯಾಂಕ್ ಅಕೌಂಟ್. ಈ 10 ರೂಪಾಯಿ ಶೇರನ್ನು 7ಕ್ಕೆ ರೀಇಶ್ಯೂ ಮಾಡಿದಾಗ 3 ರೂಪಾಯಿ ನಂಗೆ ಲಾಸ್ ಆಗ್ತಾ ಇದೆ. ಹಾಗಾಗಿ 500 ಇಂಟು 3 1500. ಏನು ಕ್ರೆಡಿಟ್ ಆಗಬೇಕು? ವೆರಿ ವೆರಿ ಸಿಂಪಲ್. 8ನೇ ಎಂಟ್ರಿ ಅಂದ್ರೆ ಮೇಲ್ಗಡೆ ಏನು ಡೆಬಿಟ್ ಅದ ಅದ ಸೇಮ್ ಕ್ರೆಡಿಟ್ ಮಾಡಿರಿ. ಮೇಲ್ಗಡೆ ಏನು ಡೆಬಿಟ್ ಅದ? ಶೇರ್ ಕ್ಯಾಪಿಟಲ್. ಸೊ ಇಲ್ಲಿ 2 ಶೇರ್ ಕ್ಯಾಪಿಟಲ್. ಅಗೇನ್ ಅಲ್ಲಿ ಬ್ರ್ಯಾಕೆಟ್ದಾಗ ಏನದ? 500 ಇಂಟು 10. 500 ಇಂಟು 10 ಕಂಪಲ್ಸರಿ 5000 ಬಂದ ಬರ್ತದೆ, ಟ್ಯಾಲಿ ಆಗಿ ಆಗ್ತದೆ. ಓಕೆ, ಈಗ ನರೇಷನ್ ಇಲ್ಲಿ ಏನು ಮಾಡಿದ್ವಿ ನಾವು? ಈ ಎಂಟ್ರಿಯಲ್ಲಿ ನಾವೇನು ಮಾಡ್ತಾ ಇದ್ದೀವಿ? ರೀಇಶ್ಯೂ ಮಾಡ್ತಾ ಇದ್ದೀವಿ. ಬೀಯಿಂಗ್ 500 ಶೇರ್ಸ್ reissued, 500 shares reissued at ₹7 per share. ಅಂದರೆ ನಾವು 7 ರೂಪಾಯಿ ಪ್ರತಿ ಶೇರಿಗೆ ನಾವೇನು ಮಾಡ್ತಾ ಇದ್ದೀವಿ? ರೀಇಶ್ಯೂ ಮಾಡ್ತಾ ಇದ್ದೀವಿ. ಸೊ ಇಲ್ಲಿಗೆ ಎಂಟ್ರಿ ನಂಬರ್ 9, ದಟ್ ಈಸ್ ಫಾರ್ಫೀಚರ್ ಎಂಟ್ರಿ ಡನ್. ಓಕೆ, ಈಗ ಲಾಸ್ಟ್ ಎಂಟ್ರಿ ಒಂದದ. ಲಾಸ್ಟ್ ಎಂಟ್ರಿ ಯಾವುದಪ್ಪ ಅಂದರೆ ರೀಇಶ್ಯೂ ಮಾಡಿದ ನಂತರ ಫಾರ್ಫಿಟ್ ಮಾಡಿದ ನಂತರ ಫಾರ್ಫೀಚರ್ ಅಕೌಂಟ್ದಾಗ ಒಂದು ಬ್ಯಾಲೆನ್ಸ್ ಉಳಿದಿರ್ತದೆ. ಸೊ ಇಲ್ಲಿ ಫಾರ್ಫೀಚರ್ ಕ್ರೆಡಿಟ್ ಆಗ್ಯದ 2500 ಅಂದರೆ ರೊಕ್ಕ ಜಮಾ ಅದು. ಕ್ರೆಡಿಟ್ ಅಂದರೆ ಜಮಾ ಅದು ರೀ. ಬಂದು ಎಷ್ಟು ಬಂದು? 2500. 3 ರೂಪಾಯಿ ಲಾಸ್ ಅಂತ ತೊಗೊಂಡಿದ್ದೀನಿ. ಲಾಸ್ ಅಂದರೆ ರೊಕ್ಕ ಹೋದು, ಡೆಬಿಟ್ ಅಂದರೆ ರೊಕ್ಕ ಹೋದು. ಎಷ್ಟು ಹೋದು? 1500. 2500 ಫಾರ್ಫೀಚರ್ದಾಗ ಬಂದಿದ್ದು, 1500 ಹೋದು. ಸೊ 2500 ಬಂದಾಗ 1500 ಹೋದಾಗ ಎರಡಕ್ಕೂ ಮೈನಸ್ ಮಾಡಿರಿ. 2500 ಒಳಗಡೆ 1500 ಹೋದು ಅಂದರೆ 1000 ರೂಪಾಯಿ ನನಗೆ ಉಳಿದು. ಹಾಗಾಗಿ ಅದೊಂದು ಎಂಟ್ರಿಯನ್ನು ಮಾಡ್ಕೊಳ್ಬೇಕು. ನಾನು ವಿದೌಟ್ ಕಾಲಮ್ ಆ ಎಂಟ್ರಿನ ನಿಮಗೆ ಮಾಡಿ ತೋರಿಸ್ತೀನಿ. ಇಲ್ಲಿ ಎಂಟ್ರಿ ನಂಬರ್ 10 ಏನಂತ ಬರೀಬೇಕು? ಫಾರ್ಫೀಚರ್ ಅಕೌಂಟ್ ಡೆಬಿಟ್. ಫಾರ್ಫೀಚರ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಸರ್ವ್. 2500 ಎಂಟ್ರಿ ನಂಬರ್ 8 ಅಂದರೆ ಮೇಲ್ಗಡೆ ಇರುವಂಥ 2 ಎಂಟ್ರಿ. ಆ 2 ಎಂಟ್ರಿಯಲ್ಲಿರುವಂತಹ ಫಾರ್ಫೀಚರ್ ಅಕೌಂಟನ್ನು ಮೈನಸ್ ಮಾಡಿರಿ. 8ನೇ ಎಂಟ್ರಿ ಒಳಗಡೆ 2500 ಅದ, 9ನೇ ಎಂಟ್ರಿ ಒಳಗಡೆ 1500 ಅದ. 2 ಮೈನಸ್ ಮಾಡಿದಾಗ ನಮಗೆ ಸಿಗೋದು 1000 ಡೆಬಿಟ್ ಆ್ಯಂಡ್ 1000 ಕ್ರೆಡಿಟ್. ಸೊ ಈ ರೀತಿ ನೀವೇನು ಮಾಡಬೇಕು? ಈ ಎಂಟ್ರಿಯನ್ನು ಮಾಡಬೇಕು. ಇದಕ್ಕೆ ನರೇಷನ್ ಕೂಡ ಬರೆಯುವ. ಬೀಯಿಂಗ್ ಬ್ಯಾಲೆನ್ಸ್ ಇನ್, ನಾವು ಎಲ್ಲಿಂದ ಬ್ಯಾಲೆನ್ಸ್ ತೊಗೊಂಡ್ವಿ? ಫಾರ್ಫೀಚರ್ ಅಕೌಂಟ್. ಸೊ ಬೀಯಿಂಗ್ ಬ್ಯಾಲೆನ್ಸ್ ಇನ್ ಫಾರ್ಫೀಚರ್ ಅಕೌಂಟ್
ಟ್ರಾನ್ಸ್ಫರ್ಡ್, ಅದನ್ನು ಟ್ರಾನ್ಸ್ಫರ್ ಮಾಡಿದ್ದೀವಿ. ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ? ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಸರ್ವ್. ಸೊ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಸರ್ವ್. ಈ ರೀತಿ ಎಂಟ್ರೀಸ್ಗಳನ್ನು ಮಾಡಬೇಕು. ಇಷ್ಟು ಮಾಡಿದರೆ 12 ಮಾರ್ಕ್ಸ್ ಖಚಿತ. ಅಪ್ಲಿಕೇಶನ್ ಸ್ಟೇಜ್ 2 ಎಂಟ್ರಿ, ಎಕ್ಸಸ್ ಒಂದು ಎಕ್ಸ್ಟ್ರಾ ಆಗ್ತಾಯಿದೆ. ಅಲಾಟ್ಮೆಂಟ್ ಮೇಲೆ 2 ಎಂಟ್ರಿ, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮೇಲೆ 2 ಎಂಟ್ರಿ. ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ರಿಸೀವ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಹುಷಾರು, ಕಡಿಮೆ ರಿಸೀವ್ ಮಾಡಿರ್ತೀವಿ. ಕಡಿಮೆ ರಿಸೀವ್ ಮಾಡೋದಕ್ಕೂ ಅದನ್ನು ಫಾರ್ಫಿಟ್ ಮಾಡ್ತಾಯಿದ್ದೀವಿ. ಸೊ ಫಾರ್ಫೀಚರ್ ಎಂಟ್ರಿ ಆಗ್ತದೆ. ಆಮೇಲೆ ಅದನ್ನು ವಾಪಸ್ ರೀಇಶ್ಯೂ ಮಾಡ್ತಾಯಿದ್ದೀವಿ, ರೀಇಶ್ಯೂ ಎಂಟ್ರಿ ಆಗ್ತದೆ. ಇಲ್ಲಿ ಫಾರ್ಫೀಚರ್ ಜಮಾ ಆಗಿದೆ 2,500, ಇಲ್ಲಿ ಹೋಗ್ತಾ ಇದೆ 1,500. ಸೊ ಎರಡಕ್ಕೂ ಡಿಫ್ರೆನ್ಸ್ ಮಾಡಿಕೊಂಡ್ರೆ 1,000 ರೂಪಾಯಿದ. ಸೊ ಹಾಗಾಗಿ ಅದನ್ನೊಂದು ಎಂಟ್ರಿ ಮಾಡ್ಕೊಂಡು ಬಿಡಬೇಕು. 10 ಎಂಟ್ರಿ ಮಾಡಿದರೆ ನಿಮಗೆ 12 ಮಾರ್ಕ್ಸ್ ಖಚಿತ. ಓಕೆ, ಈಗ 10 ಎಂಟ್ರಿಗೆ 10 ಮಾರ್ಕ್ಸ್. ಸರ್ ಯಾಕಂದರೆ ಎಕ್ಸ್ಟ್ರಾ ಮಾರ್ಕ್ಸ್ ಎಲ್ಲಿ ಸಿಗ್ತಾ ಇದೆ ನಿಮಗೆ? ಎಂಟ್ರಿ ನಂಬರ್ 8ಗೆ 2 ಮಾರ್ಕ್ಸ್, ಎಂಟ್ರಿ ನಂಬರ್ 9 ಫಾರ್ಫೀಚರ್ ಮತ್ತು ರೀಇಶ್ಯೂಗೆ ಒಂದೊಂದು ಮಾರ್ಕ್ಸ್ ಎಕ್ಸ್ಟ್ರಾ ಅದ. ಹಾಗಾಗಿ 10 ಎಂಟ್ರಿ 10 ಮಾರ್ಕ್ಸ್, ಅವು ಎರಡಕ್ಕೂ ಒಂದೊಂದು ಎಕ್ಸ್ಟ್ರಾ ಅಂದರೆ 12 ಮಾರ್ಕ್ಸ್ ನಿಮಗೆ ಇಲ್ಲಿ ಸಿಕ್ಬಿಡ್ತದೆ. ಸೊ ಎವ್ರಿ ಇಯರ್ ಏನಾಗ್ತಾ ಇತ್ತಪ್ಪ ಅಂದರೆ ನಾರ್ಮಲ್ ಕ್ವಶನ್ ಕೇಳ್ತಾಯಿದ್ರು. ಬಟ್ ಈ ಸಲ ಈ ಮಾಡಲ್ ಕ್ವಶನ್ ಪೇಪರ್ಸ್ಗಳನ್ನು ನೋಡಿದಾಗ ಈ ರೀತಿ ಎಕ್ಸೆಸ್ ಅಪ್ಲಿಕೇಶನ್ ಇರುವಂತಹ ಕ್ವಶನ್ಗಳು ಬರ್ತಾ ಇದೆ. ಹಾಗಾಗಿ ಇದನ್ನು ಸಾಲ್ವ್ ಮಾಡಿದ್ನಿ. ಮಾಡಲ್ ಕ್ವಶನ್ ಪೇಪರ್ಗಳನ್ನು ಭಾಳ ರೆಫರ್ ಮಾಡಿ ಚೆನ್ನಾಗಿ ಓದಬೇಕಾಗಿರೋದು ನಿಮ್ಮ ಕರ್ತವ್ಯ. ಬಿಕಾಸ್ ಮಾಡಲ್ ಕ್ವಶನ್ ಪೇಪರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಬಹಳಷ್ಟು ಸಲ ಅದೇ ಮಾಡಲ್ ಕ್ವಶನ್ ಪೇಪರ್ಸಿಂದ ರಿಪೀಟ್ ಆಗುವಂತಹ ಸಾಧ್ಯತೆ ಹೆಚ್ಚಿರ್ತದೆ. ಸೊ ಇಲ್ಲಿಗೆ ನನ್ನ ವಿಡಿಯೋ ಸೆಷನನ್ನು ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ಅಗೇನ್ ಸಾಕಷ್ಟು ಡಿಸಲ್ಯೂಷನ್, ಅಡ್ಮಿಷನ್ಸ್, ಅಕೌಂಟಿಂಗ್ ರೇಷಿಯೋಸ್ ಎಲ್ಲ ರೀತಿ ಕ್ವಶನ್ಸ್ಗಳನ್ನು ಕೂಡ ನಿಮ್ಮ ಮುಂದೆ ತೊಗೊಂಡ್ಬರ್ತೀನಿ. ಸೊ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ, ಸಾಧ್ಯವಾದಷ್ಟು ಇದನ್ನು ಶೇರ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.